ಈ ಬಡತನೇನು ಭೂತ ತಾತ ಮುತ್ತಾಚರ ಕಾಲದಿಂದಲೂ ಬೆನ್ನತ್ತಿ ಕಾಡುತ್ತಿದೆ ತಾಯಿ. ತಂದೆ ತಾಯಿನ ಕಳೆದುಕೊಂಡ ತಬ್ಬಲಿಯಾದ ನನ್ನನ್ನು ನನ್ನ ಕೈ ಹಿಡಿದು ಸತಿ ಅಂತ ಸ್ವೀಕಾರ ಮಾಡಿ ಈ ಮನೆ ತುಂಬಿಸಿಕೊಂಡಿದ್ದಾರೆ. ನನ್ನ ಗಂಡ ಸತ್ಯವಂತ. ಆ ನನ್ನ ಪತಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡುತ್ತಾಯಿ. ಅದಲ್ಲದೆ ಕುಸ್ತಿ ಕಬಡ್ಡಿ ಎಂದು ತಿರುಗುತ್ತಿರುವ ನನ್ನ ಮೈದನ ಚಮದಗ್ನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ರಕ್ಷಣೆ ಮಾಡಿ ಇನ್ನು ನನ್ನ ಕಿರಿ ಮೈದುನ ಸಿಟಿಯಲ್ಲಿ ಓದುತ್ತಿದ್ದಾನೆ. ಅವನು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಆ ದುಷ್ಟರ ಸಂಹಾರ ಮಾಡಿ ಈ ಬಡವರನ್ನು ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಸತಿ ಶಬರಿ, ದೇವಿ ಪೂಜೆ ಮುಗಿಯುತ್ತೆ. ಮುಗೀತು, ಬನ್ನಿ ಸ್ವಾಮಿ. ನೀವು ಕೂಡ ಆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ. ಆಯ್ತು ಶಬರಿ. ಶಬರಿ, ಆ ಕೊಣ್ಣೂರ ಕರಿ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕಡಿ ರೇಸ್ಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇನ್ನೂ ಬಂದಿಲ್ಲ ನೋಡಿ. ಚಕಡಿ ರೇಸನ್ನು ಮುಗಿಸಿ ಕುಸ್ತಿ ಸ್ಪರ್ಧೆಯಲ್ಲಿ ನನ್ನ ಮೈದನ ಭಾಗವಹಿಸಿರಬಹುದು. ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಜೋಡೆತ್ತಿನ ಚಕಡಿ ರೇಸ್, ಕಬಡ್ಡಿ, ಕುಸ್ತಿ, ಕುಣಿತವೆಂದರೆ ಚಿಕ್ಕವನಿದನು ಅವನಿಗೆ ಭಾಳ ಇಷ್ಟ. ಅವನ ಇಷ್ಟದಂತೆ ನಡೆಯೋದು ಹಿರಿಯರಾದ ನಮ್ಮ ಧರ್ಮ. ಅಲ್ಲ ರೀ, ನನ್ನ ಮೈದುನ ಜಮದಗ್ನಿ ಈಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೆ ಮದುವೆ ಮಾಡ್ತಿರೋ ಅಥವಾ ಹೇಗೆ ಮುದ್ದು ಮಾಡುತ್ತಾ ಹುಂಬನಾಗಿ ತಿರುಗಲು ಹಚ್ತಿರೋ? ಏನು ಮಾತನಾಡುತ್ತಿರುವೆ ಶಬರಿ? ನನ್ನ ತಮ್ಮ ಜಮದಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಿಯಾದರೂ ಒಂದು ಒಳ್ಳೆ ಮನೆ ಸುಖನೆ ನೋಡಿ ಜಮದಗ್ನಿಗೆ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ ನನ್ನ ತಲೆ ಮೇಲಿನ ಭಾರ ಇಳಿದಂತಾಗುತ್ತದೆ. ನೋಡಿ, ಅವರಿಬ್ಬರನ್ನು ಒಂದು ಒಳ್ಳೆ ದಾರಿಗೆ ಹಚ್ಚಿದ್ರಿ ನಮ್ಮ ತಲೆ ಮೇಲಿನ ಭಾರ ಕಡಿಮೆ ಆಗುತ್ತೆ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗಿ ತೊಡಗಿದೆ. ಅದ್ಯಾವ ಸಂಶಯ ಉಂಟಾಗತೊಡಗಿದೆ ಈ ನಮ್ಮ ಮನದಲ್ಲಿ? ಅದೇನು ಅಂತ ಹೇಳಿ. ಯಾಕೆ ನನ್ನ ಮುಂದೆ ಹೇಳುವುದಿಲ್ಲವೇ? ಏನು ಮಾತನಾಡುತ್ತಿರುವ ಶಬರಿ? ಗಂಡ ಹೆಂಡತಿ ಅಂದರೆ ಸಂಸಾರದ ಎರಡು ಕಣ್ಣುಗಳು. ಮೇಲಾಗಿ ಸತಿಪತಿ ಗೆಳಪರು ಜೋಡೆತ್ತಿನ ಬಂಡೆ ಗಾಲಿ ಇದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳಿಸಿದ್ರು ಸಹ ಬಂಡೆ ಮುಂದೆ ಸಾಗಲಾರದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರು ಭಾವನೆಗಳು ಒಂದಾದರೆ ಸಂಸಾರ ಸಸಾರ. ನನ್ನ ಮನದಲ್ಲಿ ಉಂಟಾದ ಸಂಶಯ ನಿನ್ನ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳಲಿ ಶಬರಿ? ಹಾಗಾದ್ರೆ ಸಂಕೋಚ ಪಟ್ಟುಕೊಳ್ಳೋದೆ ಅದೇನು ಅಂತ ಹೇಳಿ ಸ್ವಾಮಿ. ನೋಡು ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೇನು ಇದೇ ತರ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ನಾಲ್ಕು ಜನರಿಗೆ ಬುದ್ಧಿ ಹೇಳುವ ನೀವು ಇಂಥ ಅನುಮಾನಗಳಿಗೆ ಆಸ್ಪದ ಕೊಡುವುದಾ? ನೋಡಿ, ಅವರಿಬ್ಬರನ್ನು ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೇನೆ. ನನ್ನ ಕೈ ತುತ್ತು ಮಾಡಿ ಉಣಿಸಿ ಅವರನ್ನು ಬೆಳೆಸಿದ್ದೇನೆ. ನನ್ನ ಮೇಲೆ ಅವರು ನಮಗೆ ಎಂದಿಗೆ ಕೇಡು ಬಗೆಯುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ. ಆ ನಿನ್ನ ನಂಬಿಕೆ ಒಂದು ವೇಳೆ ಸೂಳು ಬಗೆದು ಕೇಡು ಬಗೆದರೆ? ನೋಡಿ, ಒಬ್ಬಳು ತಾಯಿ ಆದವಳು ತನ್ನ ಮಗುವನ್ನು 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಜೋಪಾನ ಮಾಡ್ತಾಳೆ. ಆ ಮಗುವಿಗೆ ಜನ್ಮ ನೀಡಿ ಮಗುವಿಗೆ ಹಾಲು ಉಣಿಸುತ್ತಿರುವಾಗ ಮಗು ಏನಾದರೂ ತೊಡೆ ಮೇಲೆ ಮಲ ಮೂತ್ರ ವಿಸರ್ಜನೆ ಮಾಡಿದ್ರಿ ತಾಯಿ ಆದವಳು ತನ್ನ ತೊಡೆ ಚರ್ಮವನ್ನು ಕತ್ತರಿಸಿ ಹಾಕುವಳೆ? ಇಲ್ಲ, ಆ ಮಗುವಿನ ಕತ್ತನೆ ಹೆಚ್ಚಿಗೆ ಸಾಯಿಸುವಳೆ? ಇಲ್ಲ ಸ್ವಾಮಿ, ಖಂಡಿತವಾಗ್ಲೂ ಇಲ್ಲ. ಹಾಗೆ ಅವರಿಬ್ಬರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೀವಿ. ಆಮೇಲೆ ಅವರಿಗೆ ಬಿಟ್ಟು ಕೊಟ್ಟಿದ್ದು ನಮ್ಮನ್ನು ರಕ್ಷಣೆ ಮಾಡೋ ಭಾರ. ಶಬರಿ, ನೀನು ನಿಜವಾಗಿಯೂ ಧರ್ಮ ದೇವತೆ ಕಣೆ, ನೀನು ನಿಜವಾಗಿಯೂ ಧರ್ಮ ದೇವತೆ. ಅಷ್ಟೊಂದು ಹೊಗಳಿಕೆ ಮಾತೇಕೆ ಶಬರಿ? ಈಗಿನ ಕಲಿಗಾಲದಲ್ಲಿ ಮಲತಾಯಿಗೆ ಬಂದು ಮಕ್ಕಳನ್ನೇ ಪಿಸಾಸಿಯಂತೆ ಕಾಣುವ 21ನೇ ಶತಮಾನ ಕಲಿಗಾಲದಲ್ಲಿ ಮೈದರನ್ನು ಮಕ್ಕಳೆಂದು ಕಾಣುವ ನಿನ್ನ ಹಿರಿಮೆ ಅಪೂರ್ವವಾದದ್ದು. ನನ್ನ ತಮ್ಮಂದಿರು ಸಹ ಬುದ್ಧಿವಂತರು, ಮೇಲಾಗಿ ವಿದ್ಯಾವಂತರು. ಅವರು ಎಂದಿಗೂ ನಮಗೆ ವಿರೋಧಿಗಳಾಗಲರು. ನೀನು ಮೈದರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟರು ಎಂದು ಪರೀಕ್ಷಿಸಲು ಈ ಥರ ಮಾತನಾಡಿದೆ. ರೀ, ಚಿಕ್ಕ ಮಕ್ಕಳ ಹಾಗೆ ಚೇಷ್ಟೆ ಮಾಡಿ ಸಾಕು. ತುಂಬಾ ಹೊತ್ತಾಯ್ತು, ಬರೀ ಊಟ ಮಾಡಕತ್ತಾರೆ. ಸತಿ ಶಬರಿ, ಬಾಯಲ್ಲಿ ಏನ್ರಿ? ಊಟ ಮಾಡೋಕ್ಕಿಂತ ಮೊದಲು ನನಗೆ ಏನಾದರೂ ಒಂದು ಸಿಹಿ ಮುತ್ತು ಕೊಡಬಾರದೆ ನನ್ನ ಚಿನ್ನ? ಹೋಗ್ರಿ, ನಿಮಗೆ ಯಾವಾಗಲೂ ಇದೇ ಹುಡುಗಾಟಕ್ಕೆ. ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಪ್ಪ, ಒಡನಾಡಿಯ ಬಡಿತ. ನೀವು ಹೇಳಿದ ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತಾ?
ನಾದೆ ನಾದೆ ಮರಳಿನ ಮೇಲೆ ಆದರ ತೋರು ನಾದೆ ಬಲ್ದು ನಾನಾದೆ ಎಲ್ಲರಿಗೂ ಹಾಲು ಇದೆ ಸಿಹಿ ಕಹಿಯ ಬಾಲು ಇದೆ ನನ್ನಲ್ಲಿ ಏನು ಇದೆ ಆಕಾಶ ಕಂಡರು ನಾನೆಲ್ಲ ದೇವರು ಬದುಕಿಗೆ ವರವಾಗಿ ನಿನ್ನದೇ ತಂದವ ದೇವರ ಕೇಳಮ್ಮ ವಾ 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 ಓ ಮಲೆನಾಡಿನ ಬಯಸಿರು ಆರಗೆ ಜಾರಿತ ಹೋದರು ಲಲ್ಲಯ ಆಡೆಗೆ ನೀಡಿರಿ ಸಾಸಿಗೆ ಇಡುವೆ ಲಲ್ಲನ ಮೆಚ್ಚಿದ ಚೆಲುವೆಗೆ ನಾಡಿನ ಬಯಸಿರು ಆರದು ಜಾರಿತ ಹೋದರು ಲಾಲಲ 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 ಮಾತಿನ ಬರದಲ್ಲಿ ನಿಮಗೆ ಪ್ರಸಾದ ಕೊಡೋದೇನೆ ಮರ್ತೆ. ಒಂದು ನಿಮಿಷ ತಡೀರಿ, ಪ್ರಸಾದ ಕೊಡ್ತೀನಿ. ಆಯ್ತು ಶಬರಿ. ಏನ್ರಿ ಇದು ನಿಮ್ಮ ಕೈಯಲ್ಲಿ ರಕ್ತದ ಕಲೆಗಳು? ಹೇಳ್ರಿ ಏನಾಯ್ತು ಅಂತ ಹೇಳಿ. ಗಾಬರಿ ಆಗಬೇಡ ಶಬರಿ, ಇದೆಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರು ಕೊಟ್ಟ ಬಹುಮಾನ, ದೈವತಂದ ದುರಂತ. ನೀವು ಹೀಗೆಲ್ಲ ಸುತ್ತಿ ಬಳಸಿ ಮಾತನಾಡಿದ್ರೆ ಏನು ಅಂತ ನನಗೆ ಅರ್ಥ ಆಗೋದಿಲ್ಲ. ಹೇಳಿ, ನೇರವಾಗಿ ಏನಾಯ್ತು ಅಂತ ಹೇಳ್ರಿ. ಗಂಡನೇ ದೇವರೆಂದು ನಂಬಿ ಪೂಜಿಸ್ತಿರುವ ಹೆಣ್ಣು ಬಾಲಿಯಾದೆ ನೀನು. ನಿನ್ನ ಹತ್ರ ನಿಜ ಸಂಗತಿಯನ್ನು ಹೇಳದೆ ಮತ್ತಾರ ಹತ್ರ ಹೇಳೋ ಶಬರಿ? ನಮ್ಮ ಮೇಲಿನ ದ್ವೇಷಕ್ಕಾಗಿ ನಮ್ಮೂರಿನ ಹಿರಿಯನಾದ ದೇಸಾಯಿ ಗೌಡ ತನ್ನ ಆಳುಗಳನ್ನು ಕಳಿಸಿ ಊರು ಮುಂದೆ 1 ಎಕರೆ ಬೆಳೆ ತುಂಬಿ ನಿಂತರು ನನ್ನ ವರಮಹಾಲಕ್ಷ್ಮಿ ಹತ್ತೆ ಬೆಳೆಯನ್ನು ಹರಿಗೆ ನಾಶ ಮಾಡಿದ ಶಬರಿ, ಹರಿಗೆ ನಾಶ ಮಾಡಿದ. ದೇವ್ರಿ, ಯಾಕೆ ನಮಗಿಂತ ಅಗ್ನಿ ಪರೀಕ್ಷೆನ ತಂದು ಹುಟ್ಟಿದ್ದೆ? ನಾವು ಯಾರಿಗೇನು ಅನ್ಯಾಯ ಮಾಡ್ತೀವಿ ಅಂತ ನಮ್ಮನ್ನು ಇಷ್ಟೊಂದು ಎಡೆಬಿಡದಿ ಕಾಡುತ್ತಿರುವೆ ತಂದೆ. ಹೇಳು ತಂದೆ, ಹೇಳು. ಸುರಿಸಿದರು ಶಬರಿ ನಿನ್ನ ಕಣ್ಣೀರಿನ ಸಾಗರವನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಿಗೆ ಸಣ್ಣ ಆಗಲಾರನೋ ಆ ದೇವರು. ಶ್ರೀಮಂತರು ಹರಿಸುವ ಹಣದ ಸಾಗರಕ್ಕೆ ಸಾಗಿ ಶರಣಾಗುತ್ತಾನೆ ಆ ನಿನ್ನ ಕಲ್ಲು ದೇವರು. ಹೋಗ್ಲಿ ಬಿಡ್ರಿ, ಆ ದೇಸಾಯಿ ಗೌಡ ಮಾಡಿದ ಅನ್ಯಾಯಕ್ಕೆ ಆ ದೇವರಿಗೆ ನಿಂದಿಸಿ ಮಾತನಾಡಿದ್ರೆ ಪ್ರಯೋಜನ ಏನಿದೆ? ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಈ ಸಲ ಬರುವ ವರಮಹಾಲಕ್ಷ್ಮಿ ಹೆತ್ತೆ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿ ಇನ್ನೊಬ್ಬ ನನ್ನ ತಮ್ಮ ಸಂಪತ್ತು ಓದು ಮುಗಿದ ಮೇಲೆ ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆ ನೌಕರಿ ಹಚ್ಚಬೇಕಂತ ಹೇಳಿ ಅಪಾರ ನಂಬಿಕೆ ಇಟ್ಟುಕೊಂಡಿರುವ ಈ ಬಡ ರೈತ ಸತ್ಯವಂತನ ಕನಸು ನುಚ್ಚು ನೂರಾಯಿತು ಶಬರಿ, ನುಚ್ಚು ನೂರಾಯಿತು. ಹೋಗ್ಲಿ ಬಿಡಿ, ನನ್ನ ಮೈದುನವ್ರು ಬರೋ ಹೊತ್ತಾಯ್ತು. ಅದಕ್ಕೆ ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಅವ್ರು ಬಂದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಶಬರಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದೇನು ಅಂತ ಹೇಳಿ.
ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ. ನೋಡು ಶಬರಿ, ನನ್ನ ವರಮಹಾಲಕ್ಷ್ಮಿ ಹತ್ಯೆ ಬೆಳೆ ಹರಿಗಿದ ಘಟನೆ ಬಗ್ಗೆ ಆಗಲಿ ಹಾಗೂ ನನ್ನ ಈ ಕೈ ಸುಟ್ಟ ವಿಷಯಗಳಾಗಲಿ ಗಂಡುಗಳಿಗಳಾದ ನನ್ನ ತಮ್ಮಂದ್ರ ಮುಂದೆ ನಿಜ ಸಂಗತಿಯನ್ನು ಹೇಳಬೇಡ. ಮುಂದೆ ಸಮಯ ಒದಗಿ ಬಂದಾಗ ಹೇಳಿದರಾಯ್ತು. ಆಯ್ತು ರೀ, ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ನನ್ನ ಮೈದುನರ ಮುಂದೆ ಹೇಳುವುದಿಲ್ಲ. ಅಣ್ಣ ಅತ್ತಿಗೆ ಬಾ ಸೋದರ ಸಂಪತ್, ಈಗ ಬಂದೆಯಾ? ಹೌದಣ್ಣ, ಈಗ ತಾನೇ ಬಂದೆ. ಮೈದುನ, ಪರೀಕ್ಷೆನು ಚೆನ್ನಾಗಿ ಬರೆದಿರುವೆ ತಾನೇ? ಚೆನ್ನಾಗಿ ಬರ್ತಿದ್ದೇನೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾಗಾದ್ರೆ ನಿನ್ನ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ ಸಹೋದರ? ದೇವತಾ ಪುರುಷನಾದಂಥ ನಿನ್ನಂತ ಅಣ್ಣ, ಧರ್ಮ ದೇವತೆ ಆದ ಈ ನನ್ನ ಅತ್ತಿಗೆ ಅಮ್ಮ, ನಿಮ್ಮಿಬ್ಬರ ಶ್ರಮದಿಂದ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು ಶಿಕ್ಷಕನಾಗುವ ಎಲ್ಲ ರೈತನು ಪಡೆದುಕೊಂಡು ಶಿವಪಾರ್ವತಿಯಂತೆ ನಿಮ್ಮಿಬ್ಬರ ಮುಂದೆ ನಿಂತಿರುವಣ್ಣ. ಆಶೀರ್ವದಿಸಣ್ಣ, ಎದ್ದೇಳು ಸೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಜನಿಸಿದ ಕುಮಾರ ನೀನಾದರೂ ಕುಬೇರನಾಗುವ ಕಾಲ ಬಂದಾಯ್ತು. ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ ಅಣ್ಣ. ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ ಬಡ ವಿದ್ಯಾ ಮಕ್ಕಳಿಗೆ ಅಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದ ಆರೈಕೆ ನನಗೆ ಸಿರಿ ಸಂಪತ್ತನ್ನ. ಆಶೀರ್ವದಿಸುವ ಅದಕ್ಕೆಮ್ಮ, ಆಶೀರ್ವದಿಸಿರು. ಎದ್ದೇಳು. ನೀನು ಆಡು ಒಂದೊಂದು ನುಡಿಗಳನ್ನ ಕೇಳ್ತಾ ಇದ್ರಿ. ನೀನನ್ನು ಓದಿಸಿದ್ದಕ್ಕೂ ಈ ನಮ್ಮ ಜನ್ಮ ಸಾರ್ಥಕವಾಗ್ತಿ ಅಂತ ಹೆಮ್ಮೆ ಆಗ್ತಾ ಇದೆ. ಹೀಗೂ ಯಾಕತ್ತಿಗೆ ಅಣ್ಣನ ಮುಖ ಹಿಂದೇಕೋ ಸಪ್ಪಗಾಗಿದೆಯಲ್ಲ, ಯಾಕಣ್ಣ ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲ ಸೋದರ, ಬಿಸಿಲಿನಲ್ಲಿ ಕೆಲಸ ಮಾಡಿ ಹೊಲದಿಂದ ಹೀಗೆ ಬಂದಿರುವೆ, ಅದಕ್ಕೆ ಸ್ವಲ್ಪ ಮುಖ ಸಪ್ಪಗಾಗಿದೆ ಅಷ್ಟೇ. ಹೀಗೂ ಹಾಗಾದರೆ ಸೇಡಿಗಾಗಿ ಸಿಡಿದದ್ದನಿತ್ತ ಶಿವನಾಗ, ಇಲ್ಲಿ ಒಕ್ಕ ಪುಂಡ ಹುಲಿ ಕುರುಬ ಹಚ್ಚಿದ ಕುಂಕುಮ, ಈ ನಾಟಕದ ನನ್ನನ್ನ ಜಮದಗ್ನಿಯಲ್ಲಿ ಹೋಗಿರೋನು.